ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮೈಸೂರಿನ ಮನುಷ್ಯನ್ಗೆ ಈ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಬೆಲೆ ಏರಿಕೆ, ನಿರುದ್ಯೋಗ, ಭರವಸೆ ಇಲ್ಲದಂತ ಐ ಥಿಂಕ್ ಭವಿಷ್ಯದ ದಿನಗಳು. ಎಷ್ಟೇ ಸಂಪಾದನೆ ಮಾಡಿದ್ರು ಏನೂ ಉಳಿತಾಯ ಇಲ್ಲ, ಬರೀ ಸಾಲ ಆಗ್ತಾ ಇದೆ. ಮಕ್ಕಳ ಫೀಸ್ ಕಟ್ಟಿಲ್ಲ, ಬೆಲೆ ಏರಿಕೆ, ಪೆಟ್ರೋಲ್ ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆ, ಬಾಡಿಗೆ ಬೆಲೆ ಏರಿಕೆ, EMI ಬೆಲೆ ಏರಿಕೆ, ಟೋಲ್ಗೇಟ್ ಬೆಲೆ ಏರಿಕೆ, ಒಂದು ಬಿಡದಿರೋ ಎಲ್ಲದನ್ನು ಕೂಡ ಬೆಲೆ ಏರಿಕೆಗಳನ್ನ ಮಾಡಿ ಭರವಸೆ ಇಲ್ಲದಂತ ದಿನಗಳನ್ನ, ಅದು ಕೇಂದ್ರ ಮೋದಿ ಸರ್ಕಾರ ಆಗಿರ್ಬೋದು 217 ಲಕ್ಷ ಕೋಟಿ ಸಾಲ ಮಾಡಿಟ್ಟು, ರಾಜ್ಯದ DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ರಾಜ್ಯದ ಸರ್ಕಾರ ಅಂತೂ ಇನ್ನೂ ಒಂದು 10 ಹೆಜ್ಜೆ ಮುಂದೆನೆ ಹೋಗಿದೆ. ಡೈಲಿ ನಾನಾ ಜಿಲ್ಲೆಗಳಲ್ಲಿ ಯಾರನ್ನ ರೈತರುಗಳನ್ನ ಟಾರ್ಗೆಟ್ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಮಾಡೋ ಸರ್ಕಾರ ಕೂಡ ಆಗ್ಬಿಟ್ಟಿದೆ. ಎರಡೂ ಸರ್ಕಾರದಿಂದ, ಅದು ಕೇಂದ್ರ ಮೋದಿ ಸರ್ಕಾರ ಆಗಿರ್ಬೋದು, ರಾಜ್ಯದ DK ಶಿವಕುಮಾರ್ ಸರ್ಕಾರ ಆಗಿರ್ಬೋದು, ಜನರಿಗೆ ಎಲ್ಲೂ ಕೂಡ ನೆಮ್ಮದಿ ಕಾಣ್ತಾ ಇಲ್ಲ. ಒಂದು, ನೀವೆಲ್ಲ ನೆನ್ನೆ ಎಲ್ಲ ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಮೈಸೂರು ಒಂದರಲ್ಲೇ ಮೈಸೂರು ಒಂದೇ ಜಿಲ್ಲೆನಲ್ಲಿ ಕಳೆದ ಒಂದು ದಿವಸದಲ್ಲಿ 11 ಜನ ರೋಗಿಗಳು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಥವಾ ಕೊನೆ ಉಸಿರಳಿದ್ದಾರೆ. ಕಾರಣ ಏನಕ್ಕೆ ಅಲ್ರಿ? 20 ವರ್ಷ ಹಿಂದೆ ಹೋದ್ರೆ ಕ್ಯಾನ್ಸರ್ ಮತ್ತೆ ಹಾರ್ಟ್ ಅಟ್ಯಾಕ್ ಅನ್ನೋದು ಯಾರಿಗೂ ಗೊತ್ತೇ ಇರಲಿಲ್ಲ. ಇವತ್ತು ಹಾರ್ಟ್ ಅಟ್ಯಾಕ್ ಎಷ್ಟು ಕಾಮನ್ ಆಗ್ಬಿಟ್ಟಿದೆ ಅಂತಂದ್ರೆ, ಹಾರ್ಟ್ ಅಟ್ಯಾಕ್ ಸತ್ತು ಹೋದ್ರ? ಮೈಸೂರಲ್ಲಿ ಒಂದೇ ದಿನದಲ್ಲಿ 11 ಜನ ಸತ್ತಿದ್ದಾರೆ. ಕಳೆದ 17 ದಿವಸದಲ್ಲಿ 64 ಜನ ಹಾರ್ಟ್ ಅಟ್ಯಾಕ್ ಇಂದ ಮೈಸೂರು ಜಯದೇವ ಹೃದಯ ರೋಗ ಆಸ್ಪತ್ರೆಯಲ್ಲಿ ಸತ್ತೋಗಿದ್ದಾರೆ. ಯಾರಿಗೂ ಏನು ಕಳಂಕ, ಯಾರಿಗೂ ಏನು ಕಾಳಜಿನೇ ಇಲ್ವಾ? ಆದ್ರೆ ಅಥವಾ ಇದೇ ರೀತಿನೇ ಓಟ್ ಹಾಕೊಂಡು ಮೂರು ಪಕ್ಷಗಳಿಗೆ ಜೈಕಾರ ಹಾಕೊಂಡು ಇದೇ ಜೀವನ ನಡೆಸಕ್ಕೆ ಜನ ತೀರ್ಮಾನ ಮಾಡಿದ್ರೆ, ಖಂಡಿತವಾಗಿ ನಾವು ಕೂಡ ಇದನ್ನೇನು ಅಡ್ಡ ಬರಕ್ ಹೋಗಲ್ಲ. ಆ 3 ಜನಕ್ಕೆ ಓಟ್ ಹಾಕೊಂಡು ಅವ್ರಿಗೆ ಜೈಕಾರ ಹಾಕೊಂಡು ಅವನ್ CM ಆಗ್ಲಿ, ಅವನು MLA ಆಗ್ಲಿ, ಅವನ್ ಮಿನಿಸ್ಟರ್ ಆಗ್ಲಿ ಅಂತ ಕೆಲವೊಂದಷ್ಟು ಆ ಪಕ್ಷಗಳಿಗೆ ಬಕೆಟ್ ಹಿಡಿಯೋ ವ್ಯಕ್ತಿಗಳು ಮಾಡೋ ಕೆಲಸ ಆದ್ರೆ, ಮೈಸೂರು ಒಂದರಲ್ಲೇ ಒಂದು ದಿವಸದಲ್ಲಿ ಮಂಗಳವಾರ ಒಂದೇ ದಿನ 11 ಜನ ಸತ್ತಿದ್ದಾರೆ. ಈ ಮಾಫಿಯಾ ಸರ್ಕಾರಗಳು, ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಈ ಮಾಫಿಯಾ ರಾಜಕಾರಣಿಗಳು, ಈ ಮಾಫಿಯಾ ಸರ್ಕಾರಗಳು ನಿರುದ್ಯೋಗ ಅಂತ, ಬೆಲೆ ಏರಿಕೆ ಅಂತ, ಭವಿಷ್ಯವಿಲ್ಲದಂತ ಅತಿ ಹೆಚ್ಚಿನ ಟ್ಯಾಕ್ಸ್ ಗಳನ್ನ ಮಾಡಿಕೊಂಡು ರೈತರ ಜಮೀನುಗಳನ್ನ ಬೆಂಗಳೂರು ಬಿಡದಿನಲ್ಲಿ ಇವ್ರ ಬಾಯಿಗೆ ಮಣ್ಣಾಕ ಆ 8,500 ಎಕರೆ ಮೇಲೆ ಕಣ್ಣು. ಏನಕ್ಕೆ ಅಂದ್ರೆ ಲೂಟಿ ಮಾಡಕ್ಕೆ, ರಿಯಲ್ ಎಸ್ಟೇಟ್ ಮಾಡಕ್ಕೆ. ಆನೇಕಲ್ಲಲ್ಲಿ ಆನ್ಲೈನ್ ಬೆಟ್ಟಿಂಗು, ದಂಧೆ ಮಾಡೋರ್ಗೆ IPL ಸ್ಟೇಡಿಯಂ ಕಟ್ಟಕ್ಕೆ 2,500 ಎಕರೆ ಕೃಷಿ ಭೂಮಿ. ನೆನ್ನೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ KDB ಇಂಡಸ್ಟ್ರಿ ಮಾಡ್ತಾರಂತೆ 2,800 ಎಕರೆ. ದೊಡ್ಡಬಳ್ಳಾಪುರದಲ್ಲಿ KDB. ಎಲ್ಲಾ ಕಡೆ ಬರೀ ಜಮೀನನ್ನ ಈ ಒಂದು ಕರ್ನಾಟಕ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅನ್ನೋ ಕಾನೂನನ್ನ ಮಾಡ್ಕೊಂಡು ಒಂದು ರೀತಿಯ ಕಬ್ಜಾ ಅಂದ ರೀತಿ ಈ ಬ್ರಿಟಿಷರು ಏನ್ ಮಾಡಿದ್ರು, ಈ 78 ವರ್ಷಗಳ ನಂತರ ಈ ಭ್ರಷ್ಟ ರಾಜಕಾರಣಿಗಳು, ಮಾಫಿಯಾ ರಾಜಕಾರಣಿಗಳು ಅಲ್ರಿ, ಜನರಿಗೆ ಬರೀ ಒಂದು ಜಿಲ್ಲೆನಲ್ಲಿ 64 ಜನ ಸತ್ತಿದ್ದಾರೆ ಹಾರ್ಟ್ ಅಟ್ಯಾಕ್ ಇಂದ ಅಂತಂದ್ರೆ, ಯಾವ ಕಡೆ ಸಮಾಜ ನಡ್ಕೊಂಡು ಹೋಗ್ತಾ ಇದೆ, ಎತ್ತ ಸಾಗುತ್ತಿದೆ ಕರ್ನಾಟಕ, ಜನರ ಜೀವನ ಏನಾಗ್ತಾ ಇದೆ, ಇದ್ರ ಬಗ್ಗೆ ಕಾಳಜಿ ಇಲ್ಲ. ಬಿಡದಿನಲ್ಲಿ JDS MLAಗಳನ್ನ ಗುಡ್ಡೆ ಹಾಕೊಂಡು ಒಂದ್ ಕಡೆ JDS ರಿಸಾರ್ಟ್ಸ್ ಅಲ್ಲಿ ಕೂತ್ಕೊಂಡಿದ್ರೆ, ಇನ್ನೊಂದು ಕಡೆ DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರದವರು ಆ MLAಗಳನ್ನ ಬಿಡದಿಲ್ ಕುಂಡಿಸ್ಕೊಂಡು ಕಿಂಚಿತ್ತು ಸಾವುಗಳಿಗೆ ಕಾಳಜಿ ಇಲ್ಲದಂತ ಸರ್ಕಾರ ಅಂತ ಹೇಳಿದ್ರೆ, ನಿಮ್ಗಳಿಗೆ ಓಟ್ ಹಾಕಿದ್ದೋಲೆ ರಿಸಾರ್ಟ್ ಅಲ್ಲಿ ರಾಜಕೀಯ ಮಾಡಕ, ಆ ಯೋಗ್ಯತೆಗೋಸ್ಕರ ನಿಮ್ಗಳನ್ನ CM ಮಾಡ್ಬೇಕಾ, ನಿಮ್ಗೆ ಓಟ್ ಹಾಕ್ಬೇಕಾ, ನಿಮ್ಗೆ ಸರ್ಕಾರ ಕೊಡ್ಬೇಕಾ? ಆ ಮೈಸೂರಲ್ಲಿ ನಡೆದಂತ ಸಾವುಗಳಿಗೆ ಸರ್ಕಾರನ ಯಾಕೆ ಹೊಣೆ ಇಟ್ಕೊಂಬಾರ್ದು ಅಲ್ರಿ? 64 ಜನ 17 ದಿವಸದಲ್ಲಿ ಹೃದಯಾಘಾತದಿಂದ ಮೈಸೂರು ಒಂದು ಸಿಟಿನಲ್ಲಿ ಸತ್ತಿದ್ರೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾವುಗಳ ಸಂಖ್ಯೆ ಎಷ್ಟಿರ್ಬೋದು? ಎಷ್ಟು ಟೆನ್ಷನ್ ಕೊಡ್ತಾ ಇದ್ರೆ ಈ ಮಾಫಿಯಾ ರಾಜಕಾರಣಿಗಳು, ಈ ಸೋಕಾಲ್ಡ್ BJP ಕೇಂದ್ರ ಸರ್ಕಾರ, ಈ ಸೋಕಾಲ್ಡ್ ರಾಜ್ಯ ಸರ್ಕಾರ ಅಲ್ರೋ? ಜನರ ರಕ್ತ ನೀರಕ್ಕೋಸ್ಕರ ನೀವು ಸರ್ಕಾರಗಳು ಮಾಡ್ಬೇಕಾ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ?
ಆ ಮೈಸೂರಲ್ಲಿ 64 ಜನ ಸತ್ತಿದಾರಲ್ಲ, ಒಂದು ಸ್ಟೇಟ್ ಅಲ್ಲ, ಒಬ್ಬ ಇದೇನು ಆರೋಗ್ಯ ಮಂತ್ರಿ ಬದುಕಿದಾರ? ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬದುಕಿದ್ಯಾ? ಒಂದು ಎನ್ಕ್ವೈರಿ, ಒಂದು ಜುಡಿಷಿಯಲ್ ಎನ್ಕ್ವೈರಿ ಯಾಕೆ ಮಾಡ್ತಾ ಇಲ್ಲ? ಏನು ಲೋಪಗಳಾಗಿದೆ? ಜನರಿಗೆ ಹೆಂಗ್ ಗೊತ್ತಾಗುತ್ತೆ ಹೆಂಗ್ ಸತ್ತಿದ್ದಾರೆ ಅಂತ? ಬರೀ ಓಟ್ ಹಾಕ್ಸ್ಕೊಳ್ಳಿ, ಪಟಾಕಿ ಸುಡ್ಸ್ಕೊಳ್ಳಿ, ಬ್ಯಾನರ್ ಕಟ್ಕೊಳ್ಳಿ, ರಿಸಾರ್ಟ್ ರಾಜಕೀಯ ಮಾಡ್ಕೊಳ್ಳಿ, ರೈತರ ಜಮೀನನ್ನ ಕಬ್ಜಾ ಮಾಡಿ, ಬೆಲೆ ಏರಿಕೆ ಮಾಡಿ, ನಿರುದ್ಯೋಗವನ್ನ ಇನ್ನ ಜಾಸ್ತಿ ಮಾಡಿ, ನಿಮ್ಮ ದಾಹವನ್ನ ತೀರಿಸ್ಕೊಳ್ಳಿ. ಈ ನಾವು ಜೀವನ ಮಾಡ್ತಾರೋ ಬೆಂಗಳೂರು ನರಕ ಮಾಡಿಟ್ಟಿದ್ದೀರಾ. ಕಸದ ಬೆಂಗಳೂರು, ಡ್ರಗ್ಸ್ ಬೆಂಗಳೂರು, ಕ್ರೈಮ್ ಬೆಂಗಳೂರು, ಅತ್ಯಾಚಾರದ ಬೆಂಗಳೂರು, ಗ್ಯಾಂಗ್ ರೇಪಿನ ಬೆಂಗಳೂರು. ಈಗ ಬೆಂಗಳೂರನ್ನ ಹಾಳು ಮಾಡಿದ್ ಸಾಲ್ದಿರಾ? ಈಗ ಮೈಸೂರಲ್ಲಿ ಅತಿ ಹೆಚ್ಚಿನ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಅಲ್ಲ ಏನು ಗೆಣಸ್ ಕೇಳಕ್ಕೋಸ್ಕರನ ಕಾಂಗ್ರೆಸ್ ಸರ್ಕಾರ ಇರೋದು? ಒಂದು ಎನ್ಕ್ವೈರಿ ಪುಟಪ್ ಮಾಡಕ್ಕೆ ಯೋಗ್ಯತೆ ಇಲ್ವಾ? ಒಂದು ಸ್ಟೇಟ್ಮೆಂಟ್ ಕೊಡಕ್ಕೆ ಯೋಗ್ಯತೆ ಇಲ್ವಾ? ಎಲ್ಲ ಹೋದ್ರೆ ಕಾಂಗ್ರೆಸ್ ಪರವಾಗಿ ಇಲ್ಲಿ ಕೆಟ್ಟ ಸ್ಟೇಟ್ಮೆಂಟ್ಗಳಾಗ್ತಿರಲ್ರ, ಎಲ್ಲರ ಹೋದ್ರೆ ಕೇಳ್ರ? ಬರೀ ಜೈಕಾರ ಹಾಕಕ್ಕೆನಾ? ಸಿದ್ದರಾಮಯ್ಯಗೆ ಜೈ, ಡಿ ಕೆ ಶಿವಕುಮಾರ್ಗೆ ಜೈ, ರಾಹುಲ್ ಗಾಂಧಿಗೆ ಜೈ. ಇಲ್ಲಿ ಹೊಗೆ ಹಾಕೊಂಡ್ರು 64 ಜನ ಸತ್ತಿದ್ದಾರೆ ಬರೀ ಮೈಸೂರು ಜಿಲ್ಲೆ ಒಂದರಲ್ಲೇ. ದಿಸ್ ಇಸ್ ಅಫಿಷಿಯಲ್ ರೆಕಾರ್ಡ್ಸ್ ಆಫ್ ದ ಸರ್ಕಾರದ ಅಫಿಷಿಯಲ್ ರೆಕಾರ್ಡ್ ಪ್ರಕಾರ ಕಳೆದ 17 ದಿವಸದಲ್ಲಿ 64 ಜನ ಹಾರ್ಟ್ ಅಟ್ಯಾಕ್ ಇಂದ ಬರೀ ಮೈಸೂರಲ್ಲಿ ಸತ್ತಿದ್ದಾರೆ. ಏನು ಬದಲಾವಣೆ ಆಗಲ್ವಾ? ಜೈ ಕಾಂಗ್ರೆಸ್, ಜೈ ಕುಮಾರಣ್ಣಂಗೆ ಜೈ, ಯಡಿಯೂರಪ್ಪನ ಮಕ್ಕಳಿಗೆ ಜೈ. ಹಂಗೆ ಜೈಕಾರ ಹಾಕೊಂಡೇ ನಾಶ ಆಗ್ಬಿಡ್ತೀರಾ ನೀವೆಲ್ಲ. ನಾವು ಹೇಳಿ ಕೇಳಿ ನಿಜವಾಗ್ಲು ಎತ್ತ ಸಾಗುತ್ತಿದೆ ಕರ್ನಾಟಕ. ನಾವು ನಿಮ್ ಪರವಾಗಿ ಕೇಳೋದು ಅಲ್ಲಿ ನೋಡ್ರಿ, ಆ ಚಿಕ್ಕಬಳ್ಳಾಪುರದಲ್ಲಿ ಒಂದಷ್ಟು ಹಸಿರು ಉಳಿದಿದೆ. ಬೆಂಗಳೂರಿನ ಕೊಳಚೆ ನೀರೆಲ್ಲ ತಗೊಂಡಾಗ ಚಿಕ್ಕಬಳ್ಳಾಪುರಕ್ಕೆ ಬಿಟ್ಟವ್ರೆ, ಆ ಕೋಲಾರ್ಗೆ ಬಿಟ್ಟವ್ರೆ. ಚಿಕ್ಕಬಳ್ಳಾಪುರದಲ್ಲಿ ಇವರ ದಾಹ ಹೆಂಗಿದೆ ನೋಡಿ. ರೈತರ ಜಮೀನನ್ನ ಯಾವ ಜಿಲ್ಲೆನಲ್ಲೂ ಬಿಡ್ತಾ ಇಲ್ಲ. ಬೆಂಗಳೂರಲ್ಲಿ ಬಿಡದಿ, ಆನೇಕಲ್ಲು, ಚಿಕ್ಕಬಳ್ಳಾಪುರದಲ್ಲಿ 2800 ಎಕರೆ KDBಗೆ. ಅಲ್ರಿ, ತಿನ್ನ ಅನ್ನ ಎಲ್ಲಿ ತಗೊಂಬ? ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ತಿನ್ಬೇಕು, ಮಣ್ಣು ತಿನ್ಬೇಕು. ಆ ಮಟ್ಟಕ್ಕೆ ಕೃಷಿ ಜಮೀನುಗಳನ್ನ ಇವರು ಅಲ್ರಿ, ಯಾವ್ದದು ಕರ್ನಾಟಕ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್. ನಿಜವಾಗ್ಲೂ ಹೇಳ್ತೀನಿ, ಕರ್ನಾಟಕಕ್ಕೆ ಈ ಒಂದು ರೈತರ ಜಮೀನನ್ನ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡೋ ಅಂತ ಈ ಕರ್ನಾಟಕ ಲ್ಯಾಂಡ್ ಅಕ್ವಿಸಿಷನ್ ಕಾನೂನನ್ನೇ ಸ್ಕ್ರಾಪ್ ಮಾಡಬೇಕು. ಈ ಮೊದಲು KDB ಕಳೆದ 50 ವರ್ಷದಲ್ಲಿ 1.5 ಲಕ್ಷ ಎಕರೆ ನಾವು ಕಾರ್ಖಾನೆಗಳನ್ನ ಮಾಡ್ತೀವಿ ಅಂತ ಹೇಳಿ ಜಮೀನುಗಳನ್ನ ಕಿತ್ಕೊಂಡು ಮಾಫಿಯಾಗಳನ್ನ ನಡೆಸಿದ್ರೆ KDB ಅವರು. ಅಲ್ರಿ, ರಿಯಲ್ ಎಸ್ಟೇಟ್ ಮಾಡಕ್ಕೋಸ್ಕರ ರೈತರ ಜಮೀನುಗಳನ್ನ ಕಿತ್ಕೊಂಡು ಬೆಂಗಳೂರನ್ನ ಸರ್ವನಾಶ ಮಾಡಿಟ್ಟಿದ್ರ. ಕಸ ಎಲ್ಲಂದ್ರೆ ಇಲ್ಲಿ ಕಸ ಗುಂಡಿಗಳು ಆಯ್ತಾ. ಜನರಿಗೆ ರೋಗ, ಕಾಲ್ ಕೆಜಿ ಮಾತ್ರೆ ತಿಂದು ಮಲ್ಕಣ ಮಟ್ಟಕ್ಕೆ ಇವತ್ತು ಬೆಂಗಳೂರಲ್ಲಿ ಬೆಂಗಳೂರು ರೋಗಗ್ರಸ್ತ ಬೆಂಗಳೂರು ಆಗ್ಬಿಟ್ಟಿದೆ. ಗುಂಡಿ ಎಲ್ಲಿ ನೋಡಿದ್ರು ಗುಂಡಿ. ಗಾರ್ಡನ್ ಸಿಟಿ ಆಗಿದಂತ ಬೆಂಗಳೂರನ್ನ ಗುಂಡಿ ಸಿಟಿ, ಮಾಫಿಯಾ ಸಿಟಿ, ಡ್ರಗ್ ಸಿಟಿ, ರೇಪ್ ಸಿಟಿ, ಗ್ಯಾಂಗ್ ರೇಪ್ ಸಿಟಿ, ಕುಡಿಯಕ್ಕೆ ನೀರಿದಂತ ಸಿಟಿ, ಕೆರೆಗಳಲ್ಲಿ ಬರೀ ಕಕ್ಕಸ್ಸು ತುಂಬಿರುವ ಬೆಂಗಳೂರು ಸಿಟಿ, ಭ್ರಷ್ಟಾಚಾರನೇ ತುಂಬಿರೋ ಬೆಂಗಳೂರು ಸಿಟಿ. ಈ ಒಂದು ಬೆಂಗಳೂರು ಸಿಟಿ ಮಾಡಲ್ ಅನ್ನ ಇವತ್ತು ಜಿಲ್ಲೆಗಳಿಗೆ ಹರಡಕ್ ಹೋಗ್ತಿರಲ್ಲ. ನಿಮಗೆ ನಾಚಿಕೆ ಗೀಚಿಕೆ ಏನಿಲ್ವಾ? ಆ ಮೈಸೂರಲ್ಲಿ 64 ಜನ ಸತ್ತಿದ್ದಾರೆ, ಅಫಿಷಿಯಲ್ ರೆಕಾರ್ಡ್ಸ್. ಇವತ್ತು ಮಾಧ್ಯಮಗಳಲ್ಲಿ 64 ಜನ ಸತ್ತಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಆರೋಗ್ಯ ಸಚಿವರಾಗಿರ್ಬೋದು, ಬದುಕಿದ್ದೀರಾ? ಒಂದು ಎನ್ಕ್ವೈರಿ ಪುಟಪ್ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ಬರೀ ರಿಯಲ್ ಎಸ್ಟೇಟ್ ಜಮೀನ್ ಕಿತ್ಕೊಳಕ್ಕೆ, ಆ ಬಿಡದಿ ಜಮೀನ್ ಕಿತ್ಕೊಳಕ್ಕೆ ಬಡಿತಾರ ನಂಗೆ ಜಮೀನ್ ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಅಲ್ರಿ, 64 ಜನ ಸತ್ತಾರೆ, ಒಂದು ಸ್ಟೇಟ್ಮೆಂಟ್ ಇಲ್ಲ. ಹೃದಯಾಘಾತದಿಂದ ಮೈಸೂರಲ್ಲಿ 64 ಜನ 17 ದಿವಸದಲ್ಲಿ ಸತ್ತಿದ್ದಾರೆ. ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಒಂದು ಎನ್ಕ್ವೈರಿ ಪುಟಪ್ ಮಾಡಿಲ್ಲ. ಬರೀ ಜಮೀನ್ ಕಿತ್ಕೋ, ಬೆಲೆ ಏರಿಕೆ ಮಾಡು, ಹೃದಯಾಘಾತದಿಂದ ಸತ್ತೋದ್ರೆ ರಿಸಾರ್ಟ್ ರಾಜಕಾರಣ ಮಾಡ್ಕೊಂಡು ನಿಮ್ಗಳಿಗೂ ಒಂದು ದಿವಸ ಸಾವು ಬರುತ್ತೆ. ಬರಬಾರ್ದಂತ ಸಾವು ನಿಮ್ಗೆಲ್ಲ ಬರ್ತದೆ. ಈ ದೇಶದ ರಾಜಕಾರಣಿಗಳು ಯಾವತ್ತು ಸಾಯ್ತಾರೆ, ರಾಜ್ಯದ ರಾಜಕಾರಣಿಗಳು, ಮಾಫಿಯಾ ರಾಜಕಾರಣಿಗಳು ಸಾಯ್ತಾರೆ, ಆವತ್ತೇ ದೇಶ ಮತ್ತೆ ರಾಜ್ಯ ಉದ್ಧಾರ ಆಗೋದು. ಅಲ್ಲಿವರೆಗೂ ಖಂಡಿತ ಉದ್ಧಾರ ಆಗಲ್ಲ ಅಂತ ಹೇಳ್ತಾ, ರೈತರು ಎಚ್ಚೆತ್ಕೊಳ್ಳಿ. ರಿಯಲ್ ಎಸ್ಟೇಟ್ ಮಾಡಕ್ಕೆ, ದಂಧೆ ಮಾಡಕ್ಕೆ, ಇವ್ರ ಆಸ್ತಿಗಳನ್ನ ಜಾಸ್ತಿ ಮಾಡಕ್ಕೆ ಖಂಡಿತ ನಿಮ್ಮ ವಿರೋಧವನ್ನ ವ್ಯಕ್ತಪಡಿಸಿ. ಇವ್ರ ಅಪ್ಪನ ಮನೆ ಜಮೀನಲ್ಲ,
ಆ KADB ಮೊದಲು ಮುಚ್ಚಾಕ್ಬೇಕು. ನಮ್ಮಂತ ಅವ್ರು ಯಾರಾದ್ರೂ ಅಧಿಕಾರ ಪಡ್ಕೊಂಡ್ರೆ ಮೊದಲು ಮುಚ್ಚದೆ ಈ KADB ಆ ಕಾನೂನು ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅನ್ನ ಬಳಸ್ಕೊಂಡು ಇವರು ದಂಧೆ ಮಾಡ್ತಾ ಇದಾರಲ್ಲ, ಇದನ್ನೆಲ್ಲ ನಿಲ್ಸಬೇಕಾದಂತ ಅವಶ್ಯಕತೆ ಇದೆ. ಜನರು ಟೆನ್ಷನ್ ಅಲ್ಲಿ ಜೀವನ ಮಾಡ್ತಾರೆ ಅಲ್ರಿ. ಟೆನ್ಷನ್ ಅಲ್ಲಿ ಜೀವನ ಮಾಡಿ, ಟೆನ್ಷನ್ ಅಲ್ಲಿ ಕೆಲ್ಸಕ್ಕೆ ಹೋಗಿ, ಟೆನ್ಷನ್ ಅಲ್ಲಿ ನಿದ್ದೆ ಮಾಡಿದ್ರೆ ಇಲ್ಲಾಂದ್ರೆ ಇನ್ನೇನು ಹಾರ್ಟ್ ಅಟ್ಯಾಕ್ ಬರ್ದಿರಾ? ನಮ್ಗೇನು ಇನ್ನೊಂದಷ್ಟು 10 ವರ್ಷ ಹಿಂದಕ್ಕೆ ಹೋಗ್ತೀವ, ವಯಸ್ಸು ಬರ್ತದ ನಮ್ಗೆ? ಜನರಿಗೆ ಇವತ್ತು ಸಾಯ್ತಾ ಇದಾರೆ ಅಂತಂದ್ರೆ 2 ಸರ್ಕಾರಗಳು ಕಾರಣ. ಒಂದು ಮೋದಿ ಸರ್ಕಾರ ಸಾಲ ಮಾಡಿಟ್ಟು ದೇಶದ ಆಸ್ತಿಗಳನ್ನೆಲ್ಲ ಮಾರಾಟ ಮಾಡಿ ಬರೀ ಅಧಿಕಾರಕ್ಕೋಸ್ಕರ ಬದುಕ್ತಾ ಇರುವಂತ ಬಿಜೆಪಿ ಮೋದಿ ಸರ್ಕಾರ ಒಂದ್ ಕಡೆ ಆದ್ರೆ, ಭ್ರಷ್ಟಾಚಾರ ಅಲ್ಲೂ ಇದೆ. ರಾಜ್ಯದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಭ್ರಷ್ಟಾಚಾರ, ನಿರುದ್ಯೋಗ. ಎಲ್ಲಾ ಜಿಲ್ಲೆಗಳಲ್ಲೂ ರೈತರ ಜಮೀನನ್ನ KADB ಹೆಸರು ಹೇಳಿ ಏರ್ಪೋರ್ಟ್ಗೋಸ್ಕರ ಲ್ಯಾಂಡ್ KADB ಹೆಸರಲ್ಲಿ, ಕೈಗಾರಿಕಾ ಹೆಸರಲ್ಲಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ರ ನೀವೆಲ್ಲ? ಸೀರಿಯಸ್ಲಿ ನಮಗ್ ಗೊತ್ತಿಲ್ಲ ನೀವೆಲ್ಲ ಎಲ್ಲಿ ನಿಮ್ ಜೀವನ ಹೋಗ್ತಾ ಇದೆ ಅಂತ. ಖಂಡಿತವಾಗಿ ನಿಮ್ಗಳ ಪರವಾಗಿ ಒಂದು ಧ್ವನಿ ಮಾಡ್ಬೇಕಾಯ್ತು, ಮಾಡಿದೀವಿ. ಮಿಕ್ಕಿದ್ದು ನಿಮ್ ಮನೆ ಬರ. ಈ 3 ಪಕ್ಷಗಳನ್ನ ನಂಬ್ಕೊಂಡು ಇದೇ ಜೈಕಾರ ಮುಂದುವರ್ಸ್ಕೊಂಡ್ರೆ ನಿಮ್ಮ ಜೀವ ಕೂಡ ಗ್ಯಾರಂಟಿ ಇಲ್ಲ. ಮೈಸೂರು 1ರಲ್ಲಿ 64 ಜನ ಸತ್ತಿದ್ದಾರೆ 17 ದಿವಸದಲ್ಲಿ. ನಿಮ್ಗಳಿಗೂ ಅಷ್ಟೇ ಟೆನ್ಷನ್ ಇಂದ ಹಾರ್ಟ್ ಅಟ್ಯಾಕ್ ಬಂದ್ ಸತ್ರೆ ಯಾರು ಆಶ್ಚರ್ಯ ಪಡಬೇಡಿ. ಮತ್ತೆ ಸಾಯಕ್ ಮುಂಚೆ ಆ 3 ಪಕ್ಷಗಳಿಗೆ ಜೈಕಾರ ಹಾಕಿ ಸಾಯ್ತೀರಾ ನೀವು ಅಂತ ಹೇಳುತ್ತಾ ನನ್ನ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.